ಹಾಂ, ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸಂಡೇ, ಹಾಗೆ ಟೆರೆಸ್ ಮೇಲೆ ಬಂದಿದ್ದೀನಿ. ಬಿಸಿಲು ಬರ್ತಾ ಇದೆ ಅಂತೇಳಿ ಬಂದೆ, ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಇದ್ದೋಗೋಣ ಅಂತೇಳಿ. ನೋಡಿ, ಇವಾಗ ಬಂತು ಬಿಸಿಲು, ಮತ್ತು ಇನ್ನೊಂದೆರಡು ನಿಮಿಷ ಬಿಸಿಲು ಹೋಗುತ್ತೆ. ಇಲ್ಲಿ ಕ್ಯಾಮ್ರಾದಲ್ಲಿ ನನ್ನ ಫೇಸ್ ನನಗೆ ಕಾಣಿಸ್ತಿಲ್ಲ, ಸುಮ್ಮನೆ ಆನ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಪಕ್ಷಿಗಳಿಗೂ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಹೋಗೋಣ ಅಂತೇಳಿ ಬಂದೆ. ಹಾಕ್ಬಿಟ್ಟು ಹಾಗೆ ಕೂತಿದ್ದೀನಿ. ಬಿಸಿಲಿಲ್ಲ, ಹೋಗುತ್ತೆ ಬರುತ್ತೆ, ತುಂಬ ಹೊತ್ತಿರಲ್ಲ. ಹೀಗೆ ಬರೋದು ಹೋಗೋದು ಆ ಥರ ಮಾಡ್ತಾ ಇದ್ದಾರೆ. ಸುಮ್ಮನೆ ಹೀಗೆ ಕುತ್ಕೊಂಡಿದ್ದೀನಿ ಇಲ್ಲಿ ಕೆಳಗಡೆ. ಬಂದರೆ ಸ್ವಲ್ಪ ಬೆಚ್ಚಗಾಗುತ್ತೆ, ಮತ್ತೆ ಹೋದಾಗ ತಣ್ಣಗೆ ಅನಿಸುತ್ತೆ, ಚಳಿ ಚಳಿ ಥರ ಫೀಲ್ ಆಗುತ್ತೆ ಆ ಥರ. ಓಕೆ, ನಾಮೆಲ್ಲ ಕರ್ಕೊಬಂದಿದ್ದೆ. ಅದು ಏನು ಮಾಡ್ತು, ಸ್ವಲ್ಪ ಹೊತ್ತಿತ್ತು, ಅದು ಏನು ಅನ್ನಿಸ್ತು ಗೊತ್ತಿಲ್ಲ, ಮತ್ತೆ ಹೋಯ್ತು ಮನೆಗೆ. ಅದು ನಾನು ಇಲ್ಲಿ ಕುತ್ಕೊಂಡಿದ್ದೀನಿ, ಗಾಳಿಗೆ ಫುಲ್ಲು ಕೂದಲೆಲ್ಲ ಹೀಗೆಲ್ಲ ಆಡ್ತಾ ಇದೆ ಗಾಳಿಗೆ. ಓಕೆ, ಈಗ ಹೋಗಿ ಚಿಕನ್ ಸಾಂಬಾರು ಮಾಡಿದ್ದೀನಿ ನಿನ್ನೆ, ಅದಕ್ಕೆ ಇವಾಗ ದೋಸೆ ಮಾಡ್ತೀನಿ. ದೋಸೆ ಇಟ್ಟಿದೆ, ಮೊನ್ನೆ ದೋಸೆ ಮಾಡಿದ್ನಲ್ಲ, ಅದು ಸ್ವಲ್ಪ ಇಟ್ಟಿದೆ, ಅದರಿಂದ ಇವಾಗ ನಾನು ದೋಸೆನ ಹಾಕೋಣ ಅಂತ. ಚಿಕನ್ ಸಾಂಬಾರಿಗೆ ದೋಸೆ ಮಾಡಿದ್ರೆ ಸಖತ್ತಾಗಿರುತ್ತಲ್ವ. ಅದಕ್ಕೆ ಸಾಂಬಾರೆಲ್ಲ ಬಿಸಿ ಮಾಡಿ ಇಟ್ಟು ಬಂದಿದ್ದೀನಿ. ಕೌಶಿ ಇನ್ನೂ ಮಲಗಿದ್ದಾನೆ, ಅವನು ಇನ್ನೊಂದು ಸ್ವಲ್ಪ ಲೇಟಾಗಿ ಹೇಳ್ತಾನೆ. ಅದಕ್ಕೆ ಹಾಗೆ ಇವತ್ತು ನಾನು ವೆಯ್ಟ್ ಎಲ್ಲ ಚೆಕ್ ಮಾಡಿದೆ. ಮೊನ್ನೆ ಎಷ್ಟು ತೋರಿಸ್ತಾಯಿತ್ತು ಅಂದರೆ 58 kg ತೋರಿಸ್ತಾಯಿತ್ತು, ಆದರೆ ಇವತ್ತು 57 kg ತೋರಿಸ್ತಾ ಇದೆ. ಕರೆಕ್ಟ್ ಅಂದರೆ ನಾವು ತಿಂಡಿ ತಿನ್ನೋಕ್ಕಿಂತ ಮೊದಲು ಬೆಳಿಗ್ಗೆ ಖಾಲಿ ಹೊಟ್ಟೆಲಿರುವಾಗ ಅದನ್ನು ಟೆಸ್ಟ್ ಮಾಡಬೇಕು, ಎಷ್ಟು ವೆಯ್ಟ್ ಇದ್ದೀವಿ ಅಂತ. ಆವಾಗ ಕರೆಕ್ಟಾಗಿ ತೋರಿಸುತ್ತೆ. ನಾವು ಊಟ ಎಲ್ಲ ತಿಂದ್ಬಿಟ್ಟು ಮಧ್ಯಾಹ್ನ ಅಥವಾ ಸಂಜೆ ಆ ಥರ ಎಲ್ಲ ನೋಡುವಾಗ ಅದು ಕರೆಕ್ಟಾಗಿ ತೋರಿಸುತ್ತೆ, ನಾವು ಆವಾಗ ಎಷ್ಟು ವೆಯ್ಟ್ ಇದ್ದೀವಿ ಅಂತ ತೋರಿಸುತ್ತೆ. ಆದರೆ ಖಾಲಿ ಹೊಟ್ಟೆಲಿದ್ದಾಗ ವೆಯ್ಟ್ನ ಚೆಕ್ ಮಾಡಿದ್ರೆ ಕರೆಕ್ಟ್ ವೆಯ್ಟು ಅದು. ನಾವು ತಿಂದು ಊಟ ಎಲ್ಲ ಮಾಡಿ ಆಮೇಲೆ ವೆಯ್ಟ್ ಚೆಕ್ ಮಾಡಿದ್ರೆ ಅದರದ್ದೇ 1 kg 2 kg ಜಾಸ್ತಿ ಇರ್ತೀವಿ. ಇವತ್ತು ಚೆಕ್ ಮಾಡಿದಾಗ ನನಗೆ ಬಂದಿದ್ದು ಅಂದರೆ 57 kg. ನಾನು ಸುಮಾರು 1 ವರ್ಷದಿಂದ ಆಂಟಿ ಮನೆಗೆ ಹೋಗಿದಾಗ ಅಷ್ಟೇ ಚೆಕ್ ಮಾಡಿಸಿದ್ದೆ, ಆವಾಗಲೂ ಅಷ್ಟೇ 57 kg ಇದ್ದೀನಿ ಅಂತ ಬಂದಿತ್ತು. ಅಷ್ಟೇ ಇದ್ದೀನಿ, ಒಂದು ಸ್ವಲ್ಪ ಏರುಪೇರು ಆಗ್ತಾ ಇರ್ತೀನಿ. ನನ್ನ ಪ್ರಕಾರ ಇನ್ನೊಂದು 3-4 kg ಕಡಿಮೆ ಮಾಡಿಕೊಂಡ್ರೆ ಸಾಕು ಅನಿಸುತ್ತೆ. ಒಂದೊಂದು ಸರಿ ಇಷ್ಟೇ ದಪ್ಪ ಇದ್ದರೆ ಸರಿ ಅನಿಸುತ್ತೆ, ಒಂದೊಂದು ಸರಿ ಇಲ್ಲ 1-2-3 kg ಅಂದರೆ ಇನ್ನೂ ದಪ್ಪ ಆಗಕ್ಕೆ ಹೋಗಬಾರ್ದು, ಇದರಲ್ಲೇ ಮೇಂಟೈನ್ ಮಾಡಬೇಕು ಆ ಥರ. ಓಕೆ ಫ್ರೆಂಡ್ಸ್, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಪಕ್ಷಿಗಳಿಗೆ ಇದೆಲ್ಲ ಹಾಕಿದ್ದೀನಿ, ಕಾಣಿಸುತ್ತೇನೋ ಗೊತ್ತಿಲ್ಲ. ನೋಡಿ, ಅಕ್ಕಿ ಎಲ್ಲ ಹಾಕಿಟ್ಟಿದ್ದೀನಿ, ಕಾಣಿಸುತ್ತಾ? ಓಕೆ, ಬಿಸಿಲು ಬರ್ತಾ ಇದೆ, ಇನ್ನೊಂದು 10 ನಿಮಿಷ ಇದ್ದು ಆಮೇಲೆ ಹೋಗ್ತೀನಿ. ಈ ವಿಡಿಯೋ ಬಂದು ಅಂದರೆ ಈ ವಿಡಿಯೋನ ಮಾಡಿ ನಾನು ಒಂದು 10-11 ದಿನ ಆಗಿದೆ, ಆದರೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನಿನ್ನೆ ಅಪ್ಲೋಡ್ ಮಾಡಬೇಕಿತ್ತು ವಿಡಿಯೋ, ನಿನ್ನೆ ಮಾಡೋಕ್ಕಾಗಿಲ್ಲ, ಮತ್ತು ಸಂಡೇನೂ ಕೂಡ ಮಾಡೋಕ್ಕಾಗಿಲ್ಲ. ಗೊತ್ತು ಏನಾಗಿದೆ ಅಂತೇಳಿ. ಏನೋ ಒಂದು ಸ್ವಲ್ಪ ಬೇಜಾರು, ಯಾರು ಈ ವಿಡಿಯೋಗಳೆಲ್ಲ ಮಾಡಿಕೊಂಡು ಅಪ್ಲೋಡ್ ಎಲ್ಲ ಮಾಡ್ತಾರೆ, ಸುಮ್ಮನೆ ಒಂಥರ ಬೇಜಾರಾಯಿತು. ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ. ವಿಡಿಯೋ ಏನು ಎಡಿಟಿಂಗ್ ಎಲ್ಲ ಮಾಡಿದ್ದಿದ್ರೆ ಅಪ್ಲೋಡ್ ಕೊಡ್ತಿದ್ದೆ, ಆದರೆ ಎಡಿಟಿಂಗೇ ಮಾಡಿಲ್ಲ, ಅದರಿಂದ ನಾನು ಅಪ್ಲೋಡ್ ಏನೂ ಮಾಡಿಲ್ಲ ಅಷ್ಟೇ. ಸಡನ್ನಾಗಿ ಈ ಥರ ಎಲ್ಲ ಆದಾಗ ಒಂದು ಸ್ವಲ್ಪ ಅದರದ್ದೇ ಒಂದು ಸ್ವಲ್ಪ ಅಂದರೆ ಒಂದು 2-3 ದಿನನಾದರೂ ನಮ್ಮ ಮೈಂಡಲ್ಲಿ ಅದೇ ಓಡ್ತಾ ಇರುತ್ತೆ. ನೆನಪು ಬಂದಾಗೆಲ್ಲ ಅದೇ ಬರ್ತಾ ಇರುತ್ತೆ, ಈ ಥರ ಆಯ್ತಲ್ಲ ಈ ಥರ ಆಯ್ತಲ್ಲ ಅನ್ನೋದೇ ಬರ್ತಾ ಇರುತ್ತೆ. ಅದರಿಂದ ಸ್ವಲ್ಪ ಹಾಕಿದರೆ ಆಯಿತು ಅನ್ನೋ ಒಂದು ಇದು ಅಷ್ಟೇ. ನನಗೆ ಹಾಕ್ಬಾರ್ದು ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಇದು ಒಂದು ಇದರಿಂದ ಸಡನ್ನಾಗಿ ಈ ಥರ ಆದಾಗ ಸ್ವಲ್ಪ ಎಂಥವ್ರಿಗಾದರೂ ಅಷ್ಟೇ ಒಂಥರ ಶಾಕ್ ಆದಂಗೆ ಆಗುತ್ತೆ, ಮತ್ತು ಒಂದು ಸ್ವಲ್ಪ ಬೇಜಾರು ಕೂಡ ಆಗುತ್ತೆ. 1-2-3 ದಿನ ಸ್ವಲ್ಪ ನಾವು ಅದೇ ಗುಂಗು ಅಂತ ಹೇಳ್ತೀವಿ ನೋಡಿ, ಅದೇ ನಮ್ಮ ಮೈಂಡೆಲ್ಲ ಅದೇ ಇರುತ್ತೆ. ಏನಾದರೂ ಬಂದಾಗ ನಮ್ಮ ಮೈಂಡಿಗೆ ಅದೇ ಬರ್ತಾ ಇರುತ್ತೆ, ಈ ಥರ ಆಗೋಯ್ತಲ್ಲ ಈ ಥರ ಆಗೋಯ್ತಲ್ಲ, 33 ವರ್ಷಕ್ಕೆ ಈ ಥರ ಆಗೋಯ್ತಲ್ಲ ಅವನಿಗೆ ಅನ್ನೋ ಸ್ವಲ್ಪ ಬೇಜಾರು. ಆಮೇಲೆ ಏನಂದರೆ ಅವನಿಗೂ ನನಗೂ ಅಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ. ಊರಿಗೆಲ್ಲ ಹೋದರೆ ಏನಾಗ್ತಿತ್ತು ಅಂದರೆ ಅವ್ನು ಮೈಸೂರಲ್ಲಿ ಇರ್ತಿದ್ದ, ನಾವು ಊರಿಗೆ ಹೋದರೆ ಅವ್ನು ಸಿಗ್ತಿರ್ಲಿಲ್ಲ. ನಮ್ಮ ಚಿಕ್ಕಮ್ಮ ಸಿಗ್ತಿದ್ರು ಮತ್ತು ನಮ್ಮ ಚಿಕ್ಕಪ್ಪ ಸಿಗ್ತಿದ್ರು ಅಷ್ಟೇ. ಅವ್ರನ್ನ ಮಾತಾಡಿಸ್ಕೊಂಡು ಬರ್ತಿದ್ದೆ. ಇವನ್ನ ತುಂಬ ಯಾವಾಗಲಾದ್ರು ತುಂಬ ರೇರು ಅವನ್ನ ನೋಡ್ತಾ ಇದ್ದಿದ್ದು.
ಸಿಕ್ಕಿದ್ರು ಅಕ್ಕ ಅಂತೇಳಿ ಮಾತಾಡಿಸ್ಬಿಡೋದು, ಬರ್ತೀನಕ್ಕ ಅಂದ್ಕೊಂಡು ಹೊರ್ಟೋಗೋದು ಅಷ್ಟೇ. ಅದಾದಮೇಲೆ ನನಗೆ ಈಗ 5 ವರ್ಷದಿಂದ ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗಿ ಮಾತಾಡೋದು, ಮತ್ತು ಫೋನ್ ನಂಬರ್ ಎಲ್ಲ ತೊಗೊಂಡು ಅವನು ಮಾತಾಡ್ತಿದ್ದ, ನಾನು ಯಾವಾಗಲಾದ್ರೂ ಫೋನೆಲ್ಲ ಮಾಡಿ ಮಾತಾಡುವಂಥದ್ದು, ಈ ಥರದ್ದೆಲ್ಲ ಮಾಡ್ತಾಯಿದ್ದು ಇತ್ತೀಚೆಗೆ ಒಂದು 5 ವರ್ಷದಿಂದ. ಇವಾಗಲೂ ಅಷ್ಟೊಂದು ಬೀಗ್ರೂಟ ನಾಳೆ ಅಂತಲೂ ಕೂಡ ಫೋನ್ ಮಾಡಿ ಕರೆದು ಭಾವನಿಗೆ ಈ ಥರ ಹೇಳು, ಬೇಜಾರು ಮಾಡ್ಕೊಬಿಡುತ್ತೆ ಭಾವ ಅಂತ ಆ ಥರದ್ದೆಲ್ಲ ಮಾತಾಡಿ, ಮತ್ತು ಹುಡುಗಿ ಎಲ್ಲ ನೋಡೋಕೆ ಹೋದಾಗಲೂ ಅಷ್ಟೇ, ಆವಾಗಲೂ ಅಷ್ಟೇ ಸುಮಾರು ಹೊತ್ತು ಮಾತಾಡ್ದೆ. ಈ ಥರದ್ದೆಲ್ಲ ಮಾತಾಡಿರ್ತೀವಲ್ಲ, ಸ್ವಲ್ಪ ಏನಂದರೆ ಸ್ವಲ್ಪ ಅಟ್ಯಾಚ್ಮೆಂಟ್ ಬಂದ್ಬಿಟ್ಟಿರುತ್ತೆ. ಅಂದರೆ ಇವಾಗ ಎಲ್ಲೋ ಸಿಕ್ಕಿ ಯಾವಾಗಲೋ ಮಾತಾಡಿಬಿಟ್ರೆ ಅದು ಏನು ಅನಿಸಲ್ಲ. ಫೋನಲ್ಲಿ ಮಾತಾಡೋದು ಹಾಗೆ ಹೀಗೆ ಅಂತ ಹೇಳ್ಕೊಳ್ಳೋದು ಅವನ ಆಸೆ, ಅದೆಲ್ಲ ಹೇಳುವಾಗ ಒಂದು ಸ್ವಲ್ಪ ಮನಸ್ಸಿಗೆ ಒಂಥರ ಬೇಜಾರಾಯಿತು. ಅದಕ್ಕೆ ವೀಡಿಯೋ ಎಲ್ಲ ಎಡಿಟಿಂಗ್ ಮಾಡಿಲ್ಲ ಅಷ್ಟೆ. ಅದಕ್ಕೆ ಇವತ್ತಾದರೂ ಒಂದು ವೀಡಿಯೋ ಎಡಿಟ್ ಮಾಡೋಣ ಅಂತೇಳಿ ವೀಡಿಯೋ ಎಡಿಟ್ ಮಾಡೋಕ್ಕೆ ಬಂದಿದ್ದೀನಿ. ಹಾಗೆ ನಿನ್ನೆ ಸಂಜೆ ಒಂದು ವೀಡಿಯೋನ ಎಡಿಟ್ ಮಾಡೋಣ ಅಂದ್ಕೊಂಡೆ, ಒಂದು 5 ಗಂಟೆ ಮೇಲೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ. ಆಮೇಲೆ ನನ್ನ ಫ್ರೆಂಡ್ ಕೂಡ ಫೋನ್ ಮಾಡಿದ್ಲು, ಪಾಪ ಏನಾಯಿತು ಯಾಕೆ ಏನು ಅಂತೇಳಿ. ಮತ್ತು ಅವಳ ಜೊತೆ ಎಲ್ಲ ಮಾತಾಡುವಾಗ ಮತ್ತು ಅದೇ ನೆನಪಾಯ್ತಾ, ಮತ್ತು ಹೋಗು ಯಾರು ಮತ್ತೇನು ಅದರಲ್ಲೇ ಇದಾಯಿತು. ಮತ್ತು ಸುಮ್ಮನೆ ಮತ್ತೆ ವೀಡಿಯೋ ಎಲ್ಲ ಎಡಿಟ್ ಮಾಡೋಕ್ಕೆ ಬರಲಿಲ್ಲ ಅಷ್ಟೇ. ಓಕೆ, ನಮಗೆ ಈ ಥರ ಅನ್ನಿಸ್ತಾ ಇರುತ್ತಲ್ವ, ನಾವು ಯಾವತ್ತೋ ಒಂದಿನ ಮಾತಾಡಿಕೊಂಡು ಇರುವಂಥವ್ರಿಗೆ. ಆದರೆ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಚಿಕ್ಕಪ್ಪ ಅವ್ರು ಹೇಗೆ ಅಂದರೆ, ಅವ್ರಿಗೆ ದಿನ ಮಗನ ಜೊತೆ ಫೋನಲ್ಲಿ ಮಾತಾಡ್ತಾಯಿದ್ರು. ಮತ್ತು ಅವ್ನು ಬರುವಂಥ ದಾರಿ ಇರ್ಬೋದು, ಅವ್ನು ಓಡಾಡ್ತಾ ಇದ್ದಂಥ ಜಾಗ, ಅವನ ಮಾತುಗಳು, ಅದೆಲ್ಲ ನೋಡುವಾಗ ಅವರಿಗಂತೂ ಎಷ್ಟು ಬೇಜಾರಾಗುತ್ತೆ ಅನ್ನೋದೇ ನಮಗೆ ಒಂದೊಂದು ಸರಿ ಅನ್ನಿಸ್ತಾ ಇರುತ್ತೆ. ಅಂದರೆ ಸ್ವಲ್ಪ ದಿನ ಮರೆಯೋ ತನಕ ಅವ್ನು ಓಡಾಡೋ ಪ್ಲೇಸ್ ಇರ್ಬೋದು, ಅವ್ನು ಮಾತಾಡೋ ರೀತಿ ಏನಾದರೂ ಒಂದು ಇದ್ದರೆ ಅದೇ ನೆನಪಾಗ್ತಾನೇ ಇರುತ್ತೆ. ಈ ಥರ ಎಲ್ಲ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಈ ಥರ ನಮಗೆ ಈ ಥರ, ಮತ್ತು ಅವರಿಗೆ ಇನ್ಯಾವ ಥರ ಅಂತ ಅನಿಸ್ತಾ ಇರುತ್ತೆ ಅಷ್ಟೆ. ಸ್ವಲ್ಪ ದಿನ ಬೇಕು, ದಿನ ಅನ್ನೋದಕ್ಕಿಂತ ತಿಂಗಳಾನ್ಗಟ್ಲೆ ಬೇಕು ಅದನ್ನು ಮರಿಬೇಕು ಅಂತಂದರೆ. ಟೈಮ್ ತೊಗೊಳುತ್ತೆ, ಹಾಗೆ ನಿಧಾನಕ್ಕೆ ಮರಿತಾ ಬರ್ತೀವಿ. ಏಕೆಂದರೆ ನಮ್ಮದು ಒಂದು ಜೀವನ ಅಂತ ಇರುತ್ತಲ್ಲ, ಅದು ಮುಂದೆ ಹೋಗ್ಬೇಕಲ್ಲ, ಅದರಿಂದ ಈ ಥರ ಆಗುತ್ತೆ ಅಷ್ಟೆ. ಓಕೆ, ಹಾಗೆ ನಾನು ಇವಾಗ ನಾನು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಈ ಸೊಳ್ಳೆ ಬತ್ತಿ ಇದು ಬರುತ್ತೆ ನೋಡಿ, ಆ ಲಿಕ್ವಿಡು, ಅದಕ್ಕೆ ನಾನು ಏನು ಮಾಡ್ತಾರೆ ಅಂದರೆ, ಈ ಏನು ಬರುತ್ತೆ ಅದು ಕಂಫರ್ಟು, ಅದನ್ನು ಹಾಕ್ಬಿಟ್ಟು ಅದನ್ನು ಮಾಮೂಲಿ ಈ ರೂಮ್ ಸ್ಪ್ರೇ ಥರ ಯೂಸ್ ಮಾಡ್ಕೋತಾರೆ. ನಾನು ಅದನ್ನು ವೀಡಿಯೋನ ನೋಡಿದ್ದೆ ಸುಮಾರು ವೀಡಿಯೋದಲ್ಲಿ. ಅದಕ್ಕೆ ಕೌಶಿಗೆ ಹೇಳ್ತಾಯಿದ್ದೆ, ಈ ಥರ ಮಾಡಿದ್ದಾರೆ ಕಣೋ, ನಾವು ಟ್ರೈ ಮಾಡೋಣ ಅಂತೇಳಿ. ಅದಕ್ಕೆ ಅವನು ಸರಿ ನಾನು ಆಯ್ತಮ್ಮ ಟ್ರೈ ಮಾಡ್ತೀನಿ ಕೊಡು ಅಂದ್ಬಿಟ್ಟು ಅದನ್ನೆಲ್ಲ ಬಿಚ್ಚಿ ಓಪನ್ ಮಾಡಿ ಅದರೊಳಗಡೆಗೆ ಕಂಫರ್ಟ್ ಏನಿದೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಮಾತ್ರ ಲಿಕ್ವಿಡ್ ಹಾಕಿದ್ದಾನೆ ಅಷ್ಟೇ. ಅಂದರೆ ಕಂಫರ್ಟ್ ಮತ್ತು ನೀರು, ಅಂದರೆ ಅದು ಲಿಕ್ವಿಡ್ ಗಟ್ಟಿ ಇರುತ್ತೆ, ಸ್ವಲ್ಪ ನೀರು ಹಾಕಿದ್ದಾನೆ. ನನಗೇನು ಅದು ವರ್ಕ್ ಆಗಲಿಲ್ಲ, ಅಂದರೆ ಇನ್ನೂ ನೀರು ಹಾಕ್ಬೇಕಿತ್ತ ಏನೋ ಗೊತ್ತಿಲ್ಲ. ನಾವು ಸ್ವಲ್ಪನೇ ನೀರು ಹಾಕಿದ್ವಿ ಅಷ್ಟೇ. ಅದು ನನಗೇನು ಅದ್ರ ಹತ್ರ ಹೋಗ್ಬಿಟ್ಟು ಅವಾಗವಾಗ ಸ್ಮೆಲ್ ಮಾಡೋದು, ಅದು ಸೊಳ್ಳೆ ಬತ್ತಿದ್ದು ಅಂದರೆ ಕಾಯಿಲ್ದು ಏನು ಸ್ಮೆಲ್ ಇರುತ್ತೆ ಅದೇ ಸ್ಮೆಲ್ ಬರ್ತಾಯಿತ್ತು. ಮತ್ತು ಅದು ಕಂಫರ್ಟ್ ಸ್ಮೆಲ್ಲೇ ಬರ್ತಾ ಇರಲಿಲ್ಲ. ಆಮೇಲೆ ಕೌಶಿಗೆ ಹೇಳಿದೆ, ಏನೋ ಇದು ಕಂಫರ್ಟ್ ಸ್ಮೆಲ್ಲೇ ಬರ್ತಾಯಿಲ್ಲ, ಏನು ಮಾಡೋದು ಅಂತ. ಅಮ್ಮ ಇವಾಗ ಹಾಕಿರೋದಲ್ವ, ಸ್ವಲ್ಪ ಹೊತ್ತು ಬಿಡು ನೋಡೋಣ ಅಂತೆಲ್ಲ ಹೇಳ್ತಾ ಇದ್ದ. ಓಕೆ, ಹಾಗೆ ನಾನು ಸ್ನಾನಕ್ಕೆ ಹೋಗಬೇಕಿತ್ತು, ಸ್ನಾನ ಮಾಡ್ಕೊಬರ್ತೀನಿ ಅಂತ ಕೌಶಿಗೆ ಹೇಳ್ತಾ ಇದ್ದ. ಹಾಗೆ ಬೆಕ್ಕು ನನ್ನ ಹಿಂದೆ ಓಡಾಡ್ತಾ ಇತ್ತಲ್ಲ, ಅದಕ್ಕೆ ನಾನು ಕೌಶಿಗೆ ಬೆಕ್ಕಿಗೆ ಸ್ನಾನ ಮಾಡಿಸ್ತೀನಿ ಕಣೋ ಅಂತೇಳಿ. ಸರಿ ಮಾಡಿಸು ಅಂತಂದ. ಬೆಕ್ಕಿಗೆ ಸ್ವಲ್ಪ ನೀರು ಅಂದರೆ ಸ್ವಲ್ಪ ಭಯ, ಅದಕ್ಕೆ ಸರಿ ಆಯಿತು. ನಾನು ಅಂದರೆ ಅದಕ್ಕೇನು ಶ್ಯಾಂಪು ಸೋಪು ಆ ಥರದ್ದೆಲ್ಲ ಏನೂ ಹಾಕಿ ಸ್ನಾನ ಮಾಡಿಸಿಲ್ಲ, ಸುಮ್ಮನೆ ಹಾಗೆ ನೀರು ಹಾಕ್ಬಿಟ್ಟು ಸುಮ್ಮನೆ ಹೀಗೆ ಮಾಡಿಬಿಟ್ಟು ಕಳಿಸ್ದೆ. ಅದು ಕಳ್ಸೋದ್ಕಿಂತ ಅದೇ ಹೋಗೋಕ್ಕೆ ರೆಡಿಯಾಗಿತ್ತು. ಅದಾದಮೇಲೆ ಕೌಶಿ ಒಂದು ಬಟ್ಟೆ ತೊಗೊಂಡು, ಹಳೆ ಟೀ ಶರ್ಟು ಹೊರಗಡೆ ಇತ್ತು, ಅದನ್ನು ತೊಗೊಂಡು ಒರೆಸ್ಬಿಡು. ಯಾಕೆಂದರೆ ಅದಕ್ಕೆ ತುಂಬ ಚಳಿ ಆಗುತ್ತೆ. ನಾವೇನಾದರೂ ಒರೆಸಿಲ್ಲ ಅಂದರೆ ಫುಲ್ಲು ಮೈನೆಲ್ಲ ಒದ್ರುಬಿಟ್ಟು ಇಡೀ ಮನೆಯೆಲ್ಲ ಗಲೀಜು ಮಾಡುತ್ತೆ. ಮತ್ತು ಹೀಗೆ ಕೂತ್ಕೊಂಡು ಒಂದು ಕಡೆ ಹೋಗ್ಬಿಟ್ಟು ಕೂತ್ಕೊಂಡು ಇಡೀ ಮೈನೆಲ್ಲ ಸುಮ್ಮನೆ ನೆಗ್ತಾ ಇರುತ್ತೆ. ಆ ನೀರೆಲ್ಲ ಇರುತ್ತಲ್ಲ, ಅದಕ್ಕೆ ಇಷ್ಟ ಆಗಲ್ಲ ನೀರೆಲ್ಲ ಇದ್ದರೆ.
ಈ ಥರ ಮಾಡುತ್ತೆ. ಅದಕ್ಕೆ ನೀನು ತೊಗೊಂಡು ಅದನ್ನು ಒಂದು ಹಳೆಯ ಟೀ ಶರ್ಟ್ಗಳು ತುಂಬ ಇದೆ, ಅದಕ್ಕೆ ಅದನ್ನು ತೊಗೊಂಡು ನೀಟಾಗಿ ಒರೆಸು ಅಂತ ಹೇಳ್ತಾರೆ. ಅದು ಡ್ರೈ ಆಗಬೇಕು ಅಲ್ಲಿ ತನಕ ಒರೆಸು ಅಂತ. ಇದಕ್ಕೆ ಇವಾಗ ಭಯ, ಓಡೋಗಬೇಕು ಅನ್ನೋ ಥರ ಕೂತ್ಕೊಂಡಿದ್ದೆ. ಅದಕ್ಕೆ ನಾನು ಕೌಶಿಗೆ ಹೇಳ್ತೇನೆ ಹಿಡ್ಕೊಂಡು ನೀಟಾಗಿ ಒರೆಸು ಬೇಗ ಬೇಗ ಅಂಥೇಳಿ. ಅದಕ್ಕೆ ಇಲ್ಲಿ ಕೌಶಿ ನೀಟಾಗಿ ಒರೆಸ್ತಾ ಇದ್ದಾನೆ. ಇವಾಗ ಏನಂದರೆ ಅದು ಮಣ್ಣಲ್ಲಿ ಅಲ್ಲೆಲ್ಲ ಹೋಗ್ಬಿಟ್ಟು ಫುಲ್ಲು ಒಂದು ರೌಂಡ್ ಒದ್ದಾಡ್ಬಿಟ್ಟು ಬಂದುಬಿಡುತ್ತೆ. ಆವಾಗೇನಾಗುತ್ತೆ, ಕೂದಲೆಲ್ಲ ಒಂಥರ ನಾವು ಮುಟ್ಟಿದರೆ ಬೆಕ್ಕನ್ನ ಒಂಥರ ಏನಂತ ಹೇಳ್ತೀವಿ, ಡಸ್ಟ್ ಅಂತ ಅನಿಸ್ತಾ ಇರುತ್ತೆ. ಒಂಥರ ಧೂಳು ಮುಟ್ಟರೆ ನಮ್ಮ ಬೆರಳುಗಳು ಯಾವ ಥರ ಇರುತ್ತೆ, ಸೇಮ್ ಹಾಗೆ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಈ ರೀತಿ ಒಂದು ಸರಿ ಮಾಡಿದ್ರೆ ಸ್ವಲ್ಪ ಫ್ರೆಶ್ ಅನಿಸುತ್ತೆ. ಇವಾಗ ನಾವು ತಲೆಗೆ ಆಯಿಲೆಲ್ಲ ಹಾಕಿ ಸ್ನಾನ ಮಾಡಿದಾಗ ನಮ್ಮ ಕೂದಲು ಯಾವ ಥರ ಫ್ರೆಶ್ ಅನಿಸುತ್ತೆ, ಸೇಮ್ ಅದೇ ಥರನ ಸ್ನಾನ ಮಾಡಿಸಿ ಎಲ್ಲ ಆದಮೇಲೆ ಅದು ಕೂದಲನ್ನ, ಅಂದರೆ ಅದು ಡ್ರೈ ಆದಮೇಲೆ ಅದನ್ನು ಕೂದಲನ್ನ ಮುಟ್ಟೋದಕ್ಕೆ ತುಂಬ ಫ್ರೆಶ್ ಅನಿಸುತ್ತೆ. ಅದಾದಮೇಲೆ ಅದು ಚೆನ್ನಾಗಿ ಡ್ರೈ ಮಾಡಿಬಿಟ್ಟು ಬಿಟ್ವಿ. ಆದರೂ ಅದೇನು ಮಾಡ್ತು, ಹೊರಗಡೆ ಬಿಸಿಲಿತ್ತಲ್ಲ, ಆ ಬಿಸಿಲ ಹತ್ರ ಬಂದುಬಿಟ್ಟು ಕೂತ್ಕೊಂಡು ತನ್ನ ಮೈನ ಮತ್ತೆ ಅದು ನಾವೆಷ್ಟೇ ಡ್ರೈ ಮಾಡಿದ್ರು ಅದು ಮತ್ತೆ ಅದ್ರ ಮೈನ ನೆಕ್ಕೋದು ಬಿಡಲ್ಲ. ಅದಾದಮೇಲೆ ನಾನು ಸ್ನಾನ ಗೀನೆಲ್ಲ ಮಾಡ್ಕೊಂಡು ಬಂದೆ. ಅದಾದಮೇಲೆ ಇದು ಬಂದು ಸಾಯಂಕಾಲ ಅಂದರೆ ಒಂದು 3:30-4 ಗಂಟೆ ಆ ಥರ ಟೈಮಲ್ಲಿ. ಈ ಬೆಕ್ಕು ಏನಂದರೆ ಅವ್ರ ಅಮ್ಮನ ಬಿಟ್ಟು ಎಲ್ಲೂ ಹೋಗಲ್ಲ. ಇನ್ನೆಲ್ಲ ಬೆಕ್ಕು ಪಕ್ಕದ ಮನೆಗೆ ಹೊಟ್ಟೋಗಿದೆ, ಇದೊಂದು ಮಾತ್ರ ಅವ್ರ ಅಮ್ಮನ ಜೊತೆನೇ ಇರುತ್ತೆ ನೋಡಿ. ಅವ್ರ ಅಮ್ಮ ಕಾಂಪೌಂಡ್ ಮೇಲೆ ಕೂತಿದ್ದಾಳೆ, ಅದು ಬಂದು ಎಲ್ಲಿ ಕೂತಿದೆ, ಮಮ್ಮನ ಗಾಡಿ ಇದೆಯಲ್ಲ, ಆ ಗಾಡಿ ಸೀಟ್ ಮೇಲೆ ಹೋಗಿ ಕೂತಿರೋದು. ನಾನು ಆ 3 ಮರಿಗಳಿದೆಯಲ್ಲ ಅಲ್ಲೋಗಲಿ ಅಂತ ಕಾಂಪೌಂಡ್ ಮೇಲೆ ಬಿಟ್ಟೆ. ಯಾಕೆಂದರೆ ಇದು ಅವ್ರ ಅಮ್ಮ ಇಲ್ಲ ಅಂದಾಗ, ಅವ್ರ ಅಮ್ಮ ಇದ್ದಾಗ ಸೈಲೆಂಟಾಗಿ ಕುತ್ಕೊಂಡಿರುತ್ತೆ, ಇಲ್ಲಾಂದ್ರೆ ಮಲ್ಕೊಂಡಿರುತ್ತೆ. ಅವ್ರ ಅಮ್ಮ ಇಲ್ಲ ಅಂದಾಗ ಅದಕ್ಕೆ ಅವ್ರಮ್ಮ ಕಾಣಿಸಿಲ್ಲ ಅನ್ನೋ ಟೈಮಲ್ಲಿ ಫುಲ್ಲು ಕಿರ್ಚೋದು ವೈ ವೈ ಅಂತ. ಅದಕ್ಕೆ ನಾನು ಅವ್ರ ಅಮ್ಮನ ಜೊತೆ ಹೋಗ್ಲಿ ಅಂತೇಳಿ ಕಾಂಪೌಂಡ್ ಮೇಲೆ ಬಿಟ್ಟರೆ, ಬೇರೆ ಮರಿಗಳ ಜೊತೆ ಹೋಗಲಿ ಅಂತ. ಆದರೆ ಅದು ಹೋಗ್ತಾನೆ ಇಲ್ಲ. ಓಪನ್ ಮಾಡು ನಿಧಾನ. ಅದು ಹಿಂಗೆ ಫುಲ್ ಯಾಕೆ ಓಪನ್ ಮಾಡ್ತೀಯ, ಹಿಂಗೆ ಬಿಟ್ಟಿದೆಯಲ್ಲ, ಇದಕ್ಕೆ ಮೆತ್ತು ಸಾಕು. ಇದೆಲ್ಲ ಕಾಣಿಸ್ತಿದೆಯಲ್ಲ, ಇದು ಆ ಕಡೆಯಿಂದ ಮೆತ್ತಕ್ಕಾಗಲ್ವಾ? ಹಾಂ, ಇಲ್ಲ ಈ ಕಡೆಯಿಂದ ಆಗಲ್ವ? ಹಿಂಗೆ ಸ್ವಲ್ಪ ಎತ್ತಬೇಕು ಕಣೋ. ಹಿಂಗಿರೋದು ಅದು ಕರೆಕ್ಟ್. ಅಂದ್ರೆ ಇದು ಹಿಂಗ್ ಮಚ್ಚೋದ್ರೇನ ಗಟ್ಟಿಯಾಗಿ ಅಂಟ್ಕೊಂಡ್ಬಿಟ್ರೆ ನಾನು ಸ್ವಲ್ಪ ತೆಗಿಯಕ್ಕಾಗಲ್ಲ. ನಾನು ಇಲ್ಲಿ ಮರ ಹೋಗಿತ್ತಲ್ಲ, ಅದನ್ನ ಸರಿ ಮಾಡ್ತಾ ಇದ್ದೀನಿ. ಮರ ಇತ್ತಲ್ಲ, ಆ ಮರನೇ ಒಯ್ತಾ ಇರೋದು. ಅರ್ಥ ಆಯ್ತಾ ನಿನಗೆ? ಆ ಮರದ್ದೇನ್ ಪೀಸ್ ಇದೆ. ಹಾ, ಇಲ್ಲೂ ಅಷ್ಟೇ, ಇಲ್ಲೂ ಸೇಮ್. ಬೇಜಾರಾಯ್ತು. ಈಗ ಬರೀ ಇದನ್ನೇ ತೆಗ್ಸಿ ಸಾಕು, ಬರೀ ಇದೊಂದನ್ನ ತೆಗ್ಸೋದು, ಎಲ್ಲ ದಸಿ ಮಿರ ತಕ್ಕದ ಹೊಸ್ದು ಅಲ್ಲ. ಅದನ್ನೇ ಹೇಳಿದ್ ನಾನು, ಬರೀ ಮಿರರೇ ತೆಗ್ದಾಕ್ಬಿಡ್ಬೇಕಂತ. ಈ ಮಿರರೇ ಇಲ್ಲ ಅಂದ್ಮೇಲೆ ಅದೇನ್ ಲುಕ್ ಇರುತ್ತೆ? ಅಲ್ಲ, ಬೇರೆ ಸಿಗುತ್ತೆ, ಬೇರೆ ಕೇಳಿ. ರೇಟ್ ಜಾಸ್ತಿ ಇತ್ತು ಅಂದ್ರೆ ಮುರ್ದಾಗ ವೇಟ್ ಮಾಡೋದ, ಮುರ್ದಾದ್ಮೇಲೆ ಹೊಸ ತಗೋದ, ಹಂಗೆ ಮಾಡ್ಬೇಕು. ಇದಕ್ ರೇಟ್ ಕಮ್ಮಿ ಇದ್ರೆ ಬರೀ ಸಪ್ರೇಟ್ ಆಗಿರೋದು. ಹಾಗೇನ್ ಮಾಡ್ಬೋದು, ಒಂದ್ ಪ್ಲಾನ್ ಮಾಡ್ಬೋದು, ಹಿಂಗೆ ಅಂತ. ಇದು ಹೋಯ್ತಾ ದಿಸ ಆಯ್ತಾ ಅಂಟ್ಕೊತಾ ಅದಕ್ಕೆ ಹಿಂಗ್ ಅಂಟಿರ್ತೀನಿ. ಆದಷ್ಟು ನೋಡ, ಅದು ಮಿರರ್ಗೆ ಇದಾಗಬಾರ್ದು. ಹಿಂಗೆ ಚಾಕೋಲ್ ಹಿಂಗ್ ಮಾಡಿ ಹಿಂಗೆ ಅಲ್ಲ, ಇನ್ನು ಹಂಗ್ ಮಾಡ್ಬಿಟ್ರೆ ಅಂಟ್ಕೊಬಿಡುತ್ತೆ. ಇದು ಅವಾಗ ಹೆಂಗ್ ಓಪನ್ ಮಾಡ್ತೀಯ? ಇಲ್ಲೂ ಹಂಗೆ ಮಾಡ್ಬೇಕು, ಇದು ಹಂಗೆ. ಅವ್ರು ಒಳಗಡೆಗೆ ಆದಂಗೆ ಫಿಕ್ಸ್ ಮಾಡಿರಲ್ಲ ಇದು. ಎಷ್ಟು ಗಲೀಜು ಉಂಟು ಮಿರರ್. ಹೊಸದ್ ತರ್ಸಲು 1 ವರ್ಷ, ಅದಾದ್ಮೇಲೆ ಅದು ಹಿಂಗೆ. ಅಲ್ಲ ಸೈಡ್ ಬನ್ನಿ. ಕಾಣಿಸ್ತೈತಾ?
ನಾನು ಈ ಕಡೆ ಮೆತ್ತಕ್ಕೋದ್ರೆ ಅದು ಆ ಕಡೆಗೆ ಈ ಸೆಟ್ ಆಗಲ್ಲ ಕಷ್ಟ ಅಲ್ಲ ಹೆಂಗಾಗೋಯ್ತಲ್ಲ ಸೈಡ್ ಆಗಲ್ಲ. ಇದೇನಿದ್ರು ಕ್ಲೋಸ್ಗೆ ಅಷ್ಟೇ, ಇದಕ್ಕೆ ಸೆಟ್ ಆಗಲ್ಲ ಬಿಡು. ಹಾ ಹೆಂಗೋ ಅದೃಷ್ಟ ಲಕ್ಕು 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 ಬೇಕಲ್ಲ. ಎಲ್ಲ ಕಳ್ಕತ್ತ ಬಿಡು, ಬೇಡ ಸೆಟ್ ಆಗಲ್ಲ ಕಣ್ಣ. ಎಲ್ಲ ಮೆತ್ಕತ್ತು ಈಚೆಗೆ ಬಂದ್ಬಿಡ್ತು. ಏನದು ಎಲ್ಲ ಕಿಟಕಿಗೆ ಅದಕ್ಕಿಂತ ಇತ್ತರ ಸಾಕ್ಸೋದು ಅದಳು ಹ್ಮ್ ಸಿಮೆಂಟ್ ಹಿಂಗ್ ಬಂದು ಹಿಂಗ್ ಅಮ್ಕುದ್ರೆ ಡ್ರೆಸ್ಸಿಂಗ್ ಮಿರರ್ ತೆಗಿಕೆ ಆಗಲ್ಲ. ಓಪನ್ ಮಾಡ್ಬಾರ್ದ, ಡ್ರೆಸ್ಸಿಂಗ್ ಮಿರರ್ ಮುಚ್ಬಿಡ್ದ. ಈಗ ಹುಡುಗ ಏನಂತ ಹಂಗೆ ಇರು, ನಿನ್ನ ಹತ್ರಕ್ಕೆ ಬಂದ್ಬಿಟ್ರೆ ಅದು ಕ್ಲಾರಿಟಿ ಬರಲ್ಲ. ಆದ್ರೆ ಇಲ್ಲಿ ಬಿಡ್ಸೋದ್ ಬೇಡವಾ? ಈಗ ಸರಿಯಾಗಿ ಇಟ್ಕೊ ಬೆರಳ, ಸರಿಯಾಗಿ ಇಟ್ಕೊಳ್ಳೋ ಬೆರಳು. ಇವಾಗ ಓಕೆ, ಕಾಣಿಸುತ್ತೆ ಹಿಂಗೆ. ನಾನು ಇಲ್ಲಿ ಮಾಡೋಣ ಅಂದ್ಕೊಂಡೆ. ಇಲ್ಲಿ ಆಯ್ತಲ್ಲ ಅಲ್ಲ. ನೀನು ಅಲ್ಲೇ ಇಟ್ಕೋ ಸುಮ್ಮನೆ, ನಾ ಝೂಮ್ ಮಾಡಿದೆ ಅವಾಗ ಕ್ಲಿಯರ್ ಬರುತ್ತೆ. ಇವಾಗ ಕ್ಲಿಯರಾಗಿ ಬಂತೀರ. ಉಗುರಲ್ಲಿ ಅರಳಿರುವ ಏನು ಬೆರಳಲ್ಲಿ ಅರಳಿರುವ ಗಣೇಶ. ಉಗುರಲ್ಲೇ ಅರಳಿರುವ ಗಣೇಶ. ಗಣೇಶನ ಥರ ಸುಮಾರು ಕಾಣಿಸ್ತದ. ಹಿಂಗೆ ಇಟ್ಕೋಬೇಕು, ಹಿಂಗೆ ಬಿದ್ದೋಗಂಗೆ. ಲಡ್ಡು ಇಲ್ಲದೆ ಹೋದ್ರೆ ಗಣೇಶ ಚೆನ್ನಾಗಾಗ್ಬೋದು. ಒಮ್ಮೆ ಸುಮ್ಮನಿರ, ಅಲ್ಲಾಡ್ಸ್ಬೇಡ. ಸಂಡೆ ಬೇಗ ಆಗೋಯ್ತು. ಹ್ಞೂ ಕಡ್ಡಿ ಕಡ್ಡಿಯಲ್ಲ ಅದು ಬಿಸಾಕ್ತೆ ಇಲ್ಲಿ. ಶನಿವಾರ ಆ ಕಿಟಕಿ ಎಲ್ಲ ರಿಪೇರಿ ಮಾಡೋದಕ್ಕೆ ಅಂತೇಳಿ ಬಂದಿದ್ರಲ್ಲ ಹುಡುಗರು, ಅವರಿಗೆ ನಾನು ಡ್ರೆಸ್ಸಿಂಗ್ ಮಿರರ್ನ ತೋರಿಸ್ದೆ. ಈ ಥರ ಆಗಿದೆ, ಮತ್ತು ಈ ಥರ ಲಾಕು ಸ್ವಲ್ಪ ಹೀಗೆ ಮರದ ಪೀಸ್ ಏನಾಗಿದೆ ಕಟ್ಟಾಗ್ತಾ, ಅಂದರೆ ಕಟ್ಟಾಗ್ತಾ ಇಲ್ಲ, ಅದು ಸ್ವಲ್ಪ ಉದುರುತ್ತಾ ಇರುತ್ತೆ, ಒಂಥರ ಡಸ್ಟ್ ಥರ ಉದುರುತ್ತೆ ಅದು. ಅದರಿಂದ ಅವರಿಗೆ ಫುಲ್ ಎಕ್ಸ್ಪ್ಲೈನ್ ಮಾಡಿದೆ ಎಲ್ಲ, ಈ ಥರ ಆಗ್ತಿದೆ, ಈ ಥರ ಇದನ್ನು ಏನು ಮಾಡ್ಬೋದು ಅಂತೇಳಿ ಕೇಳಿದೆ. ಅವರು ಅದಕ್ಕೆ ನೋಡಿದ್ರು, ನೋಡಿಬಿಟ್ಟು ಏನು ಹೇಳಿದ್ರು ಅಂದರೆ, ಏನು ಮಾಡೋಕ್ಕಾಗಲ್ಲ ಇದನ್ನು, ಆ ಮಿರರ್ ಏನಿದೆ ಆ ಮಿರರ್ ಫುಲ್ಲು ತೆಗ್ದಾಕ್ಬಿಡಿ, ಅದೇನು ಯೂಸ್ ಇಲ್ಲ, ಅಂದರೆ ಅದನ್ನು ಮತ್ತೆ ರಿಪೇರಿ ಮಾಡೋದಕ್ಕಾಗಲ್ಲ ಅಂದ್ಬಿಟ್ರು. ಅಯ್ಯೋ, ನಾನು ಅಂದ್ಕೊಂಡೆ ಫುಲ್ಲು ಅದನ್ನೇ ತೆಗ್ದಾಕ್ಬಿಟ್ರೆ ಈ ಡ್ರೆಸ್ಸಿಂಗ್ ಮಿರರ್ ಅಂತ ಅನ್ನಿಸ್ಕೊಳ್ಳುತ್ತೆ ಅದು. ಅದಕ್ಕೆ ನಾನು ಇಲ್ಲ ಬೇಡ, ಇದನ್ನೇ ನೋಡಿ ಏನಾದರೂ ರಿಪೇರಿ ಮಾಡ್ಬೋದಾ ಅಂತ ಕೇಳಿದೆ. ಇಲ್ಲ, ಅದನ್ನು ಏನು ರಿಪೇರಿ ಮಾಡೋಕ್ಕಾಗಲ್ಲ, ನೀವು ಅದನ್ನು ತೆಗ್ದಾಕ್ಬಿಟ್ಟು ಬೇಕಾದರೆ ಬೇರೆ ಏನಾದರೂ ಮಾಡ್ಬೋದೇನೋ, ನನಗಷ್ಟು ಗೊತ್ತಿಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಸರಿ ಆಯಿತು ಬಿಡಿ ಅಂದ್ಬಿಟ್ಟು, ಅವ್ರಿಗೆ ಗೊತ್ತಿಲ್ವಲ್ಲ ಆಮೇಲೆ ನಾನು ಸುಮ್ಮನೆ ಆಗಿಬಿಟ್ಟೆ. ಅದಾದಮೇಲೆ ಕೌಶಿ ಅದೇ ಗಾಜನ್ಸಕ್ಕೆ ತಂದಿದ್ರು ನೋಡಿ, ಏನು ಹೇಳ್ತಾರೆ ಪಟ್ಟಿ, ಆ ಪಟ್ಟಿನ ತೊಗೊಂಡು ಗಣೇಶನ ಮಾಡ್ತೀನಿ ಅಂದ್ಬಿಟ್ಟು ಅದನ್ನು ತೊಗೊಂಡು ಗಣೇಶನ ಮಾಡ್ತಾ ಇದ್ದ. ಅದ್ರದ್ದು ಒಂದು ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅಷ್ಟೇ. ಅದಾದಮೇಲೆ ಅವತ್ತು ಮೋಹನ್ ಮಾಮ ಶನಿವಾರ ಫಿಶ್ ಬೇಕು ಅಂತೇಳಿ ಹೋಗಿದ್ದರು. ಆವಾಗ ಅವರು ಇವತ್ತು ಫಿಶ್ ಬಂದಿಲ್ಲ ಸರ್, ಸಂಡೇ ಬರುತ್ತೆ, ನೀವು ಸಂಡೇ ಬನ್ನಿ ಅಂತ ಹೇಳಿದರು. ಅದಕ್ಕೆ ಮೋಹನ್ ಮಾಮ ಸಂಡೇ ಹೋಗ್ತೀನಿ ಅಂತ ಹೇಳಿದರು. ಹಾಗೆ ಸಂಡೇ ಹೋಗಿ ಬೆಳಿಗ್ಗೆನೇ ಫಿಶ್ ಎಲ್ಲ ತೊಗೊಬಂದಿದ್ರು. ಹಾಗೆ ಫಿಶ್ ತೊಗೊಂಡಾಗ ಫಿಶಲ್ಲಿ ಮೊಟ್ಟೆ ಬಂದಿತ್ತು, ಅಂದರೆ ಮೀನಿನ ಮೊಟ್ಟೆ ಏನಿದೆ ಅದು ಬಂದಿತ್ತು. ಅದಕ್ಕೆ ಮೋಹನ್ ಮಾಮ, ಅಂದರೆ ಜಾಸ್ತಿ ನನಗೆ ಇಷ್ಟ ಅನ್ನೋದಕ್ಕಿಂತ ತಿಂತೀನಿ ನಾನು, ಅಂದರೆ ತುಂಬ ಇಷ್ಟ ಆ ಥರ ಏನಿಲ್ಲ, ಯಾವಾಗಲಾದ್ರೂ ಅಪರೂಪಕ್ಕೆ ಸಿಗೋದಲ್ವ, ಅದಕ್ಕೆ ನಾನು ತಿಂತೀನಿ, ಆದರೆ ಮೋಹನ್ ಮಾಮ ತಿನ್ನಲ್ಲ. ಆದರೆ ಕೌಶಿನೂ ತಿಂತಾನೆ ಅಂತ ನನಗೆ ಗೊತ್ತಿಲ್ಲ. ನಾನು ಕೌಶಿ ಒಂದು ಸ್ವಲ್ಪ ಮಗು, ಒಂದು 4-5 ವರ್ಷ ಹುಡುಗ ಇದ್ದಾಗ ಒಂದು ಸರಿ ತರಿಸಿದ್ದೆ, ಅಂದರೆ ಆವಾಗಲೂ ಇದೇ ಥರ ಮೀನಿನ ಮೊಟ್ಟೆ ಸಿಕ್ಕಿತ್ತು ಮೀನು ತೊಗೊಂಡಾಗ. ಆವಾಗ ಮೋಹನ್ ಮಾಮ ತಿನ್ನಲಿಲ್ಲ, ಆವಾಗ ನಾನು ಒಬ್ಬಳೇ ಕಷ್ಟಪಟ್ಟು ತಿಂದಿದ್ದೀನಿ. ಅದಕ್ಕೆ ನಾನು ಯಾವಾಗಲಾದರೂ ಈ ಥರ ಮೊಟ್ಟೆ ಎಲ್ಲ ಬಂದರೆ ಅಂಕಲ್ ಇದ್ದರೆ ಅಂಕಲ್ಗೆ ಕೊಟ್ಬಿಡಿ ಅಂತ ಹೇಳ್ತಾ ಇರ್ತೀನಿ. ಈ ಸರಿ ನಿನ್ನೆ ಹೋದಾಗ ಅಂಕಲ್ ಬಂದಿರಲಿಲ್ಲ, ಅದರಿಂದ ಇವರು ಇನ್ನೇನು ಮಾಡೋದು ಅಂದ್ಬಿಟ್ಟು ಮನೆಗೆ ತೊಗೊಬಂದಿದ್ರು. ಮನೆಗೆ ತಂದಾಗ ನಾನು
ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ದೆ. ಆಮೇಲೆ ಕೌಶಿ ಬಂದಮೇಲೆ ಕೌಶಿಗೆ ಮೀನಿನ ಮೊಟ್ಟೆ ಬಂದಿದೆ, ನೀನು ತಿಂತೀಯಾ ಅಂತ ಅಂದೆ ಅಂತ ನಾನು ಅವನಿಗೆ ಕೇಳಿದೆ. ಅದಕ್ಕೆ ಹ್ಞೂ ಅಮ್ಮ ತಿಂತೀನಿ, ನನಗೂ ಇಷ್ಟ ಅಂತ ಹೇಳ್ದೆ. ಮತ್ತು ನಾನು ನೀನು ತಿನ್ನೋಣ ಬಿಡು, ಅಪ್ಪ ಹೇಗಿದ್ರು ತಿನ್ನಲ್ಲ, ಇಬ್ಬರು ತಿನ್ನೋಣ ಅಂತ ಹೇಳ್ದೆ. ಸರಿ ಆಯಿತು ಅಂತೇಳಿ ನಾನು ಒಬ್ಬಳೇ ತಿನ್ನಬೇಕು ಅಂದಾಗ ತುಂಬ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಅವನು ಏನಾದರೂ ಜೊತೇಲಿ ತಿಂತೀನಿ ಅಂದಾಗ ಖುಷಿಯಾಗುತ್ತೆ, ಇಬ್ಬರು ತಿನ್ಬೋದು ಮತ್ತು ಖಾಲಿನೂ ಆಗುತ್ತೆ ಅಂತೇಳಿ ಸರಿ ಬಿಡು ಆಯಿತು ಅದು ಮೀನಿನ ಫ್ರೈ ಅಂದರೆ ಮೀನಿನ ಮೊಟ್ಟೆ ಫ್ರೈ ಮಾಡ್ತೀನಿ ಅಂದ್ಬಿಟ್ಟು ಮೀನೇನಿತ್ತು ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಫ್ರಿಜ್ಜಲ್ಲಿ ಇಟ್ಟೆ. ಅಂದರೆ ಅದು ಸಾಂಬಾರು ಮಾಡೋದಕ್ಕಲ್ಲ, ಮಂಗಳವಾರನೋ ಅಥವಾ ಬುಧವಾರ ಅದನ್ನು ಫ್ರೈ ಮಾಡ್ಕೊಂಡು ತಿನ್ನೋದಕ್ಕೆ. ಮೀನಿನ ಮೊಟ್ಟೆ ಏನಿದೆ ಅದನ್ನು ಸಂಜೆ ಅದನ್ನು ನಾವು ಫ್ರೈ ಮಾಡ್ತಾಯಿದ್ವಿ, ಅಂದರೆ ಒಂಥರ ಸ್ನ್ಯಾಕ್ಸ್ ಥರ ತಿನ್ನೋಣ ಅಂಥೇಳಿ. ಹೇಗಿದ್ರು ಇತ್ತಲ್ಲ ಅದಕ್ಕೆ ಅದನ್ನೇ ತಿನ್ನೋಣ ಅಂಥೇಳಿ ಇಲ್ಲಿ ಮಾಡ್ತಾಯಿದ್ದೀನಿ. ಇದು ತುಂಬ ಸಿಂಪಲ್ಲು, ಏನಿಲ್ಲ, ಈರುಳ್ಳಿ, ಟೊಮೆಟೊ ಮತ್ತು ಕರಿಬೇವು, ಹಸಿಮೆಣ್ಸಿನ್ಕಾಯಿ ಈ ಥರದ್ದೆಲ್ಲ ಹಾಕ್ಕೊಂಡು ಒಂದು ಒಗ್ಗರಣೆ ಕೊಟ್ಟು, ಅಂದರೆ ಸ್ವಲ್ಪ ಎಣ್ಣೆ ಬಿಟ್ಟು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಇದೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿ, ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಅಂದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟೇ. ಅದೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಆ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಖಾರ ಏನಾದರೂ ಬೇಕು ಅಂದರೆ ಸ್ವಲ್ಪ ಅರಿಶಿನ, ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಗರಂ ಮಸಾಲ, ಈ ಥರದ್ದು. ಆವತ್ತು ಗರಂ ಮಸಾಲ ಖಾಲಿಯಾಗಿಬಿಟ್ಟಿತ್ತು, ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ ನಾನು ಮತ್ತು ಕೌಶಿ. ಆವಾಗ ಫ್ರಿಜ್ಜಲ್ಲಿ ಬಿರಿಯಾನಿ ಮಸಾಲ ಇತ್ತು, ಅದಕ್ಕೆ ಇದನ್ನೇ ಹಾಕ್ಬಿಡೋಣ ಬಿಡೋ ಇವಾಗ ಗರಂ ಮಸಾಲ ಇಲ್ಲ ಅಂದ್ಬಿಟ್ಟು ನಾನು ಅವನು ಸೇರಿಕೊಂಡು ಬಿರಿಯಾನಿ ಮಸಾಲೆ ಎಲ್ಲ ಹಾಕಿದ್ವಿ. ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಆಮೇಲೆ ಮೀನಿನ ಮೊಟ್ಟೆ ಏನಿದೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಬೇಯಿಸುವಂಥದ್ದಷ್ಟೇ. ಅದೊಂದು ಸ್ವಲ್ಪ ಈ ರವೆ ಥರ ಆಗುತ್ತೆ, ಅಂದರೆ ರವೆ ಉಪ್ಪಿಟ್ಟು ಅದಕ್ಕೆ ಏನಿರುತ್ತೆ ಸೇಮ್ ಆ ಥರ ಆಗುತ್ತೆ, ಚೆನ್ನಾಗಿರುತ್ತೆ. ಯಾವಾಗಲಾದರೂ ಅಪರೂಪಕ್ಕೆ ಈ ಥರ ಸಿಕ್ಕಿದ್ರೆ ಮಾಡ್ಕೊತೀನಿ. ಕೌಶಿ ಹೇಳ್ದೆ ಅದು ಅಪ್ಪ ಇನ್ಮೇಲೆ ಮೀನಿನ ಮೊಟ್ಟೆ ಏನಾದರೂ ಸಿಕ್ಕಿದ್ರೆ ನಮಗೆ ತೊಗೋಬಪ್ಪ ಅಂತ ಅವರಪ್ಪನಿಗೆ ಹೇಳ್ತಾ ಇದ್ದ. ಚೆನ್ನಾಗಿತ್ತಲ್ವ, ಅದರಿಂದ ಅದಕ್ಕೆ ಮಮ್ಮ ಸರಿ ಬಿಡು, ನೀವು ತಿಂತೀನಿ ಅಂದರೆ ನಾನು ತಂದು ಕೊಡ್ತೀನಿ, ನೀವು ತಿನ್ನಲ್ಲ ಅಂದ್ಬಿಟ್ಟೆ ನಾನು ಅಂಕಲಿಗೆ ಕೊಟ್ಬಿಡ್ತಾಯಿದ್ದೆ ಅಂತ ಹೇಳ್ತಾಯಿದ್ರು. ಚೆನ್ನಾಗಾಗಿತ್ತು. ಇದನ್ನು ಇನ್ನೊಂದು ಸರಿ ಯಾವಾಗಲಾದರೂ ವೀಡಿಯೋ ಮಾಡಿದಾಗ, ಅಂದರೆ ಮೀನಿನ ಮೊಟ್ಟೆ ಮತ್ತೆ ಯಾವಾಗಲಾದರೂ ಸಿಕ್ಕಿದಾಗ ಅದನ್ನು ನೀಟಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಅಂದರೆ ಅದನ್ನೇ ಸಪ್ರೇಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ ಈ ಥರ ಇತ್ತು. ಇನ್ನು ಈ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾದರೂ ಈ ವಿಡಿಯೋದಲ್ಲಿ ಸ್ವಲ್ಪನಾದರೂ ಇಷ್ಟ ಆದರೆ ವಿಡಿಯೋ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.